ಎಲ್ಲರಿಗೂ ನಮಸ್ಕಾರ. ಈಗ ನೀವು ರೀಸೆಂಟ್ ರೇಣುಕಾಸ್ವಾಮಿ ಕೇಸ್ ನೋಡಿದರೆ ಈಗ 4 ಜನ ಪೊಲೀಸ್ ಕಸ್ಟಡಿ ಆ್ಯಂಡ್ ಇನ್ನು ಉಳಿದವರಿಗೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಬಟ್ ಏನಪ್ಪ ಈ ಪೊಲೀಸ್ ಕಸ್ಟಡಿ ಮತ್ತು ಜುಡಿಷಿಯಲ್ ಕಸ್ಟಡಿ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಈ ಪೊಲೀಸ್ ಕಸ್ಟಡಿಯಲ್ಲಿ ಫಿಸಿಕಲ್ ಕಸ್ಟಡಿ ಏನಿರುತ್ತೆ ಈ ಅಕ್ಯೂಸ್ಡ್ರದ್ದು ಪೊಲೀಸ್ ಕಡೆ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಜುಡಿಷಿಯಲ್ ಕಸ್ಟಡಿ ಈ ಕಂಟ್ರೋಲ್ ಯಾರ ಕಡೆ ಇರುತ್ತೆ ಅಂದರೆ ಮ್ಯಾಜಿಸ್ಟ್ರೇಟ್ ಹತ್ರ ಇರುತ್ತೆ. ಈಗ ನೋಡಿ, ಇನ್ ಪೊಲೀಸ್ ಕಸ್ಟಡಿ ಈ ಪೊಲೀಸ್ ಒಂದ್ಸರಿ ಅರೆಸ್ಟ್ ಮಾಡಿದ್ಮೇಲೆ ಅವರು ಟು ಮ್ಯಾಜಿಸ್ಟ್ರೇಟ್ ವಿದಿನ್ 24 hours ಪ್ರೆಸೆಂಟ್ ಮಾಡಬೇಕು. ದ್ಯಾಟ್ ಈಸ್ ಆ್ಯಸ್ ಪರ್ ಸೆಕ್ಷನ್ 167 ಆಫ್ CRPC. ಈಗ ನೋಡ್ರಿ, ಈ ಅಕ್ಯೂಸ್ಡ್ ಎಲ್ಲಿರ್ತಾರಂದರೆ ಅಂಡರ್ ಪೊಲೀಸ್ ಕಸ್ಟಡಿ ದೇ ಆರ್ ಇನ್ ದ ಲಾಕಪ್ ಒಳಗಿರ್ತಾರೆ ಆ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನಲ್ಲಿ. ಬಟ್ ವೇರ್ ಇನ್ ಜುಡಿಷಿಯಲ್ ಕಸ್ಟಡಿಯಲ್ಲಿ ತೊಗೊಂಡ್ರೆ ನೀವು ಅವರು ಅಕ್ಯೂಸ್ ಸೆಂಟ್ರಲ್ ಜೈಲಲ್ಲಿ ಇರ್ತಾರೆ. ಸೊ ಈ ಡ್ಯೂರೇಷನ್ ನೋಡಿದರೆ ಈಗ ಪೊಲೀಸ್ ಕಸ್ಟಡಿಯಲ್ಲಿ 15 days ಅಷ್ಟೇ ಇರುತ್ತೆ. ಸೊ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಬಟ್ ಡಿಸ್ಕ್ರಿಷನ್ ಆಫ್ ದ ಕೋರ್ಟ್. ಬಟ್ ಇದರೊಳಗೆ ಜುಡಿಷಿಯಲ್ ಕಸ್ಟಡಿ ಒಳಗೆ 60 days ಆ್ಯಂಡ್ 90 days. ಸೊ ಬೇಸ್ಡ್ ಆನ್ ದ ನೇಚರ್ ಆಫ್ ದ ಕ್ರೈಮ್. ಈಗ ನೋಡ್ರಿ, ಈಗ ಜುಡಿಷಿಯಲ್ ಕಸ್ಟಡಿ ಒಳಗೆ ಬೇಸ್ಡ್ ಆನ್ ಎವಿಡೆನ್ಸ್ ಏನು ಅವೈಲೇಬಲ್ ಇರುತ್ತೆ ಅದರ ಮೇಲೆ ಜುಡಿಷಿಯಲ್ ಕಸ್ಟಡಿ ಸಿಗುತ್ತೆ. ಬಟ್ ಈ ಪೊಲೀಸ್ ಕಸ್ಟಡಿಯಲ್ಲಿ ಅರೆಸ್ಟ್ ಮಾಡ್ತಾರೆ, ಆಮೇಲೆ ಅವರು ರಿಮಾಂಡ್ ತಗೊಳ್ತಾರೆ. ಸೊ ಇನ್ವೆಸ್ಟಿಗೇಷನ್ ಎಲ್ಲ ಮಾಡೋದು ಪೊಲೀಸ್. ಥ್ಯಾಂಕ್ ಯು. ಫಾಲೋ ಫಾರ್ ಮೋರ್ ಇನ್ಫಾರ್ಮೇಷನ್.